ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್. ಎಲ್ರೇ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಿದ್ದೀನಿ. ಹಿಂಗೆ ಹಿಡ್ಕೋಬೇಕ? ಇಲ್ಲಿ ನೋಡ್ರಿ, ಹಿಂಗೆ ಹಿಡ್ಕೊಳಕ್ಕಂತೆ. ಇವಾಗ ನಾವು ಹೊರಟಿದ್ದೀವಿ ಸ್ನೇಹಿತರೆ, ಮದುವೆಗೆ ಹೋಗ್ಬೇಕು. ಹಿಂಗೆ ಹೋಗಲ್ಲ, ನಾವು ಫಸ್ಟ್ ಶಿವಮೊಗ್ಗ ಹೋಗ್ತೀವಿ. ಅಲ್ಲಿ ನಮ್ಮ ಅತ್ತೆ ಮನೆಯಲ್ಲಿ ರೆಡಿಯಾಗಿ ಹೋಗ್ತೀವಿ. ಇವಾಗ ಟೈಮ್ ಬಂದು 6:30 ಸ್ನೇಹಿತರೆ. ಬೆಳಗ್ಗೆ ಎಷ್ಟು ಚಳಿ ಐತೆ ಅಂತೀರಾ? ಅದಕ್ಕೆ ನಮ್ಮ ಪಾಪ ಹಿಂಗೆ ಅಂತ ಹೇಳ್ತಾರದು. ತುಂಬ ಚಳಿ ಇದೆ. ಹಾಕೊಂಬರ್ರಿ. ಹೊರಟಿದ್ದೀವಿ. ಬ್ಯಾಗ್ ಎಲ್ಲನೂ ಕೂಡ ಅಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನಿನ್ನೆ ವಿಡಿಯೋದಲ್ಲೇ ತೋರಿಸಿದ್ನಲ್ವ, ಸೀರೆ ಎಲ್ಲನೂ ಕೂಡ ಪಿನ್ ಮಾಡಿ ಇಟ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ರೆಡಿಯಾಗಿ ಹೋಗೋದಷ್ಟೇ. ನೋಡೋಣ, ತಿಂಡಿ ಅಲ್ಲಿ ಹೋಗಿ ತಿಂತೀವೋ ಅಥವಾ ಹಸುವಾದ್ರೆ ನಡುವೆ ಎಲ್ಲಾದರೂ ಹೋಟ್ಲು ಸಿಕ್ಕರೆ ತಿಂತೀವೋ ಗೊತ್ತಿಲ್ಲ. ನಾವು ಹೋಗೋ ರೋಡಲ್ಲಿ ಹೋಟ್ಲ್ ಇರೋಕ್ಕಿಲ್ಲ ಇವತ್ತು, ಸೀದಾ ಮನೆಯೇ ಇರ್ಬೋದು, ಗೊತ್ತಿಲ್ಲ ಏನಾಗುತ್ತೋ. ಇಲ್ಲಿ ನೋಡಿ, ಯಾಕೆ ಪಾಪು ಚಳಿ ಹಾಕೈತಾ? ಪಾಪ ನಮ್ಮ ಪಾಪು ನಾವಿಬ್ರು ಟೈಮಿಗೆ ಎದ್ದು ಶಾನನ್ನು ಮಾಡ್ಕೊಂಡು ರೆಡಿ ಆಗೈತೆ. ಸಿಕ್ಕಾಬಟ್ಟೆ ಚಳಿ ಐತೆ ಸ್ನೇಹಿತರೆ. ಬನ್ನಿ ಹೋಗೋಣ. ಇವತ್ತು ಏನೆಲ್ಲ ಆಕತೆ, ಯಾರೆಲ್ಲ ಮದುವೆಗೆ ಜೊತೆಗೆ ಹೋಗ್ತೀವಿ ಏನು ತೋರಿಸ್ತೀನಿ. ನಮ್ಮನೆಯವರ ತಮ್ಮಂದು ಮದುವೆ, ತಮ್ಮ ಆಗಬೇಕು, ರಿಲೇಷನ್, ಅವ್ರ ಮದುವೆಗೆ ಹೊರಟಿರೋದು. ನಾನು ಅವ್ರನ್ನ ಇದುವರೆಗೂ ನೋಡಿಲ್ಲ, ಇದೆ ಫಸ್ಟ್ ಟೈಮ್ ಮದುವೆಗೆ ಹೋಗ್ತಾ ಇದ್ದೀನಿ ಡೈರೆಕ್ಟು. ನೋಡೋಣ. ಚಳಿಗೆ ಹಿಂಗೆ ಇರಕ್ಕೆ ಹೇಳ್ತದಾನೆ. ಇಷ್ಟೊತ್ತು ಟಿ ವಿ ನೋಡೋಕ್ಕಾದ್ರೆ ಬಿಟ್ಟಿದ್ದ, ಈಗ ಹಿಂಗೆ ಇಟ್ಕೊಂಡು ಕೂರು ಅಂತ. ಹಂಗೆ ಸರಿ ಸ್ನೇಹಿತರೆ, ಹೊರಡೋಣ. ನಾನು ಹಿಂಗೊಂದು ಟಾಪು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಅಲ್ಲಿ ಹೋಗಿ ಚೇಂಜ್ ಮಾಡ್ತೀನಿ, ಸೀರೆ ಉಟ್ಕೊಳ್ತೀನಿ. ನಿನ್ನೆ ಪಿನ್ ಮಾಡೋದು ನೋಡಿದ್ರಲ್ವ, ಅದು. ಪಾಪಗೂ ಕೂಡ ಅಷ್ಟೇ ಡ್ರೆಸ್ ಚೇಂಜ್ ಮಾಡ್ತೀನಿ, ಇವಾಗಷ್ಟೇ ಬೇರೆ ಹಾಕಿದ್ದೀನಿ. ಅಯ್ಯೋ ಪಾಪ, ನೀನು ಕ್ರೀಮು ಇದು ಹಚ್ಕೊಳ್ಳಿಲ್ಲ. ಹೆಂಗೆ ಗೊತ್ತ ಸ್ನೇಹಿತರೆ, ಇವನು ಹಚ್ಚಕ್ಕೂ ತಣ್ಣಗಿರ್ತವೆ ಇವು. ಪಾಪ ಅವನಿಗೂ ಇಷ್ಟು ಬೇಗ ಚಳಿ ಹಾಕತ್ತಿಲ್ಲ, ಹಚ್ಚಿರಿ ಇನ್ನೂ ಹಿಂಸೆ ಆಕತ್ತೆ ಅಂತೇಳಿ ಹಚ್ಚಕ್ಕೆ ಹೋಗಿಲ್ಲ. ಅಲ್ಲಿ ಹಚ್ಚತೀನಿ. ಇವನು ಹಚ್ಚದೆ ಹೋದ್ರೆ ನಡೆಯೋದು ಇಲ್ಲ. ಮಧ್ಯಾಹ್ನಷ್ಟೊತ್ತಿಗೆ ಕೈ ಕಾಲು ಬೆಳ್ಳುಗೆ ಒಂಥರ ಬೂಸುರ್ಕನ ಆಗ್ತವೆ. ಆಮೇಲೆ ಹೊರಟಾಗ್ಬಿಡ್ತದೆ ಚರ್ಮ ಎಲ್ಲ, ಹಂಗಾಗಿ ಅವು ಹಚ್ಚಲೇಬೇಕು. ಈಗ ಹಚ್ಚಲ್ಲ, ಆಮೇಲೆ ಹಚ್ಬಿಡ್ತೀನಿ. ಇಷ್ಟು ಬೇಗ ಯಾಕೆ, ತಣ್ಣಗಿರುತ್ತಲ್ವ ಅದು ಕ್ರೀಮ್ ಎಲ್ಲನ, ಹಾಗಾಗಿ. ಸರಿ ಸ್ನೇಹಿತರೆ, ಮತ್ತೆ ಸಿಗ್ತೀನಿ ಹೋಗ್ತಾ. ಅಂತೂ ಜರ್ನಿ ಶುರು ಆಯಿತು ಸ್ನೇಹಿತರೆ. ಹೋಗ್ತಾ ಇದ್ದೀವಿ. ನಾವು ಸ್ವಲ್ಪ ದೂರ ಹೋಗ್ತಿದ್ದಂಗೆ ಪಾಪ ಮಲಗಿಬಿಟ್ಟ. ಯಾಕೆಂದರೆ ಬೇಗ ಇದ್ದಿದ್ನಲ್ವ, ನಾವು ಕೊಪ್ಪ ಬಿಟ್ಟಾಗ ಒಂದು 6:45-7 ಇರ್ಬೋದು, ಅಷ್ಟು ಬೇಗ ಹೊರಟಿದ್ದು. ನೀನು ಇದ್ದೇ ಸರಿ ಆಗಿರಲಿಲ್ಲ. ಮನೆಯಲ್ಲೇ ಇದ್ದಿದ್ರೆ ಒಂದು 8:30-9 ತನಕ ಮಲ್ಗಣ್ಣು. ಹೊರಗೆ ಹೊರಟಿದ್ದೀವಿ, ಅಷ್ಟು ಬೇಗ ಎಬ್ಬಿಸಿದ್ದೀವಿ. ಪಾಪ ನೀನು ನಿದ್ದೆ ಆಗದೆ ಮಲಗಿಬಿಟ್ಟ. ಅವನೊಂದು ಸ್ವಲ್ಪ ದೂರ ಹೋದ ತಕ್ಷಣ ನಾನು ಟವಲೆಲ್ಲ ಇಟ್ಕೊಂಡಿದ್ನೆ, ಅದನ್ನ ಹಾಕ್ಕೊಂಡಿದ್ದೀನಿ. ಚಳಿ ಇತ್ತು. ನಾವು ಗ್ಲಾಸ್ ಎಲ್ಲ ಹಾಕಂದ್ರು ಕೆಳಗಿಂದ ಎಲ್ಲಿಂದನೂ ಸುಯ್ ಅಂತ ಗಾಳಿ ಬರ್ತಾ ಇತ್ತು ನನಗೆ. ನೋಡಿ, ಇಲ್ಲಿ ನಾನು ಟೋಪಿ ಹಾಕೊಂಡು ಕೂತಿದ್ದೀನಿ. ಆದರೆ ನಮ್ಮನೆಯವ್ರು ಗ್ರೇಟ್, ಏನು ಹಾಕ್ಕೊಂಡಿಲ್ಲ ಅವರು, ಟೋಪಿ ಸೊಟ್ರು ಅದನ್ನೂ. ಇನ್ನೇನು ಹತ್ತತ್ರ ಹೋಗ್ತಾ ಇದ್ದೀವಿ. ಇನ್ನೊಂದು ಗಂಟೆ ಜರ್ನಿ, 1 ಗಂಟೆ ಜರ್ನಿ ಆಲ್ರೆಡಿ ಬಂದಾಗಿದೆ. ಇನ್ನೊಂದು ಗಂಟೆ ಜರ್ನಿ ಹೋಗಿ ಮುಟ್ತೀವಿ. ನಾವು ಇಲ್ಲಿಂದ ಸೀದಾನೇ ಮದುವೆ ಮನೆಗೆ ಹೋಗಬೇಕು ಅಂತ ಇದ್ದಿದ್ದು ನಾವು. ಆದರೆ ಬೇಡ, ಮತ್ತೆ ನಾವು ನಮ್ಮ ಅತ್ತೆ ಮಾವ ಅವರೆಲ್ಲ ಒಟ್ಟಿಗೆ ಒಂದು ಕಡೆಯಿಂದ ಹೋದ್ರಾಯ್ತು ಅಂತೇಳಿ ಮತ್ತೆ ನಾವು ಶಿವಮೊಗ್ಗ ಹೋಗಿ ಅಲ್ಲಿಂದ ಎಲ್ಲರೂ ಜೊತೆಗೆ ಹೋಗೋವಂಥದ್ದು. ನೀವು ನೋಡ್ಬೋದು ಮುಂದೆ ವಿಡಿಯೋನ. ಇಲ್ಲಿ ನೋಡಿ, ಇದು ಗಾಜನೂರು ಹಿಂದೆ ಇರುವಂಥ ಇದು ಯಾವ್ದು, ಭದ್ರಾ ನೀರ, ತುಂಗಾ ನೀರಿದು. ಆ ಸೇತುವೆನ ದಾಟ್ತಾ ಇದ್ದೀವಿ, ಮಡ್ಬೂರಿಗೆ ಟಚ್ ಆಗುತ್ತೆ ಈ ಸೇತುವೆ. ಅದಿದು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ಅದು, ಆ ಬಿಸಿಲು ಬಿದ್ದಿರೋದು ಇದಕ್ಕೆ. ಇನ್ನೂ ನಮ್ಮ ಕೊಪ್ಪದಲ್ಲಿ ಘಾಟಿಲಂತೂ ಕೆಳಗೆ ಗುಡ್ಡ, ಹಿಂಗೆ ನಾವು ಅಲ್ಲಿ ಘಾಟಿಲಿ ಬರ್ಬೇಕಾದ್ರೆ ಮೋಡ ಬಿದ್ದಿರೋ ಥರ ಕಾಣಿಸ್ತಾ ಇತ್ತು. ಅದನ್ನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅವಾಗಿದ್ದು ಪಾಪ ಎಚ್ಚರಾಗಿದ್ದ, ಅವನದೇನೋ ನಡೀತಾ ಇತ್ತು, ಹಂಗೆ ವೀಡಿಯೋ ಮಾಡಲಿಲ್ಲ. ಅಲ್ಲಂತೂ ಎಷ್ಟು ಚೆನ್ನಾಗಿತ್ತು ಸೀನ್ ಎಲ್ಲ, ವೀಡಿಯೋನೇ ಮಾಡ್ಕೊಳಕ್ಕಾಗಲಿಲ್ಲ. ನೆಕ್ಸ್ಟ್ ಯಾವಾಗಾರು ಇಷ್ಟು ಬೇಗ ಎದ್ದು ಹೋದರೆ ವೀಡಿಯೋನ ಮಾಡ್ತೀವಿ. ನಾವು ಹೊರಡಬೇಕು ಅಂಕೊಂಡಿದ್ದು ಒಂದು 5:30-6 ಗಂಟೆಗೆಲ್ಲ ಊರು ಬಿಡಬೇಕು ಅಂದ್ಕೊಂಡಿದ್ದು. ನೋಡಿದರೆ ಇಲ್ಲೇ ಇಷ್ಟು ಲೇಟ್ ಆಗೋಯ್ತು. ಹೋಗಿದ ತಕ್ಷಣ ಪಟ ಅಂತ ಎಲ್ಲರೂ ರೆಡಿಯಾಗಿ ಹೊರಟಿದ್ದೆ ಸ್ನೇಹಿತರೆ. ಇಲ್ಲಿ ನೋಡಿ, ನಮ್ಮ ಅತ್ತೆ, ಅಲ್ಲಿ ನಮ್ಮ ಮಾವ,
ನಮ್ಮ ಇನ್ನೊಬ್ರು ನಮ್ಮ ಮನೆಯವ್ರ ತಮ್ಮ, ಅವರು ಗ್ರೀನ್ ಕಲರ್ ಶರ್ಟ್, ಇವರು ನಮ್ಮ ಮನೆಯವರ ಅತ್ತೆ, ಅವರು ಎಲ್ಲರೂ ಕೂಡ ಹೊರಟಿದ್ದೀವಿ. ನೋಡಿ ನಾನು ಹೇಗೆ ರೆಡಿ ಆಗಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ರಾತ್ರಿ ಸೀರೆ ರೆಡಿ ಮಾಡಿ ಇಟ್ಟಿದ್ನಲ್ವ, ಪಿನ್ನೆಲ್ಲ ಮಾಡಿ, ಅದೇ ಸೀರೆ ಉಟ್ಟಿದ್ದೀನಿ. ಇನ್ನು ಕಾರಲ್ಲಿ ಹೊರಟ್ವಿ, 2 ಕಾರಲ್ಲಿ ಹೊರಟಿದ್ದು. ನಾವು ಈ ಕಾರಲ್ಲಿ ಹೊರಟ್ವಿ, ಅತ್ತೆ ಮಾವ ನಾನು ಇವರು ಪಾಪು. ಇನ್ನೊಂದು ಕಾರಲ್ಲಿ ಇನ್ನೊಂದು ಸ್ವಲ್ಪ ಜನ. ಇನ್ನೇನು ಮನೆಯಿಂದ ಹೊರಟ್ವಿ ಸ್ನೇಹಿತರೆ. ನೋಡಿ ಇಲ್ಲಿಂದ ಮದುವೆ ಮನೆ ಇನ್ನೂ 1.5-2 ಗಂಟೆ ದೂರ ಜರ್ನಿ ಇದೆ. ಇವತ್ತು ಬರೀ ಜರ್ನಿಲೇ ಕಳೆದಂಗಾಯ್ತು. ಮದುವೆ ಮನೇಲಿ ಅಷ್ಟೊತ್ತಿರಲಿಲ್ಲ ನಾವು. ಹೋಗಿದ್ದೆ ಆಯ್ತು ಇವತ್ತು. ನೋಡಿ ಹಿಂಗೆ ಇನ್ನೂ ಬರೀ ಮದುವೆ ಮನೆ ಅಷ್ಟೇ ಅಲ್ಲ, ಸುಮಾರೆಲ್ಲ ಟ್ರಿಪ್ ಮಾಡಿದ್ದೀವಿ. ಮುಂದೆ ಹೋಗ್ತಾ ನೋಡ್ಬೋದು ನೀವು. ನಾವು ಹೊರಟಿದ್ದು ಶಿಕಾರಿಪುರದಿಂದ ಮುಂದೆ ತಡಗಣಿ ಅಂತ ಹೇಳಿ, ಅಲ್ಲಿ ಮದುವೆ ಇದ್ದಿದ್ದಂಥದ್ದು, ಅಲ್ಲಿಗೆ ಹೊರಟಿದ್ದು ನಾವು. ನಾನು ಈ ರೂಟಲ್ಲಿ ಹೋಗ್ತಾ ಇರೋದು ಇದೇ ಫಸ್ಟು. ಸಣ್ಣಳಿದ್ದಾಗ ಒಂದು ಸ್ಕೂಲ್ ಟ್ರಿಪ್ಪಲ್ಲಿ ಕರ್ಕೊಂಡು ಹೋಗಿದ್ರು. ಅದಿನ್ನೂ 5:30 ಅಷ್ಟೊತ್ತಿಗೆ ನಾವು ಓಡಿತಡೀಲಿ ಅಕ್ಕ ಮಹಾದೇವಿ ಅವ್ರದ್ದು ಇದನ್ನೆಲ್ಲ ನೋಡ್ಕೊಂಡು ಹೋಗಿದ್ವಿ. ಅದು ಬಿಟ್ಟರೆ ಇದೇ ಫಸ್ಟು ನಾನು ಹೋಗ್ತಾ ಇರೋದು. ನನಗೆ ಗೊತ್ತಾಗಕತ್ತಿದ್ಮೇಲೆ ನನಗೊಂದು ಕ್ಯೂರಿಯಾಸಿಟಿ ಇತ್ತು, ಈ ರೋಡ್ ಹೆಂಗಿದೆ, ಈ ಸೈಡ್ ಹೆಂಗಿದೆ ಅಂತ. ನಾನು ಶಿಕಾರಿಪುರ ಸೈಡ್ ಹೋಗೇ ಇಲ್ಲ ನಾವು, ಆ ಕಡೆ ಹತ್ರ ಇದ್ರೂ. ಇವಾಗ ಹೋಗ್ತಾ ಇದ್ದೀವಿ. ಇನ್ನೇನು ಸ್ನೇಹಿತರೆ, ಮದುವೆ ಮನೆ ಕೂಡ ಬಂತು. ನಾವು 12:15 ಅಥವಾ 12:15 ಆಗಿತ್ತು ನಾವು ಮದುವೆ ಮನೆ ತಲುಪಿದಾಗ. ಈ ಚೌಟ್ರಿ ಸಿಕ್ಕಾಪಟ್ಟೆ ದೊಡ್ಡದಿತ್ತು, ಚೆನ್ನಾಗಿತ್ತು. ಇಲ್ಲೆಲ್ಲ ಡೆಕೋರೇಷನ್ನು ಕೂಡ. ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ, ಎಲ್ಲ ನೋಡಿ ಮಾತಾಡ್ಕೊತ ಹಿಂಗೆ. ಇನ್ನು ಇದೆಲ್ಲ ಆದಮೇಲೆ ಸ್ಟೇಜ್ ಮೇಲೆ ಮದುಮಕ್ಕಳು ಕೂಡ ಬಂದರು. ನಾವು ಹುಡುಗನ ಕಡೆಯಿಂದ ಹೋಗಿದ್ದು. ಮದುಮಗ ಇದ್ದಾರಲ್ಲ, ಅವರು ನಮ್ಮ ಮನೆಯವರಿಗೆ ತಮ್ಮ ಆಗಬೇಕು, ಆ ಥರ ರಿಲೇಷನ್ನು ಹೋಗಿದ್ದು. ಅವರು ಕೂಡ ಚೆನ್ನಾಗಿ ಕಾಣ್ತಾ ಇದ್ರು. ಇಬ್ಬರು ಪೇರ್ ಚೆನ್ನಾಗಿತ್ತು. ಒಳ್ಳೇದಾಗಲಿ ಇಬ್ಬರಿಗೂ. ಅಕಸ್ಮಾತ್ ತಂದು ವಿಡಿಯೋ ಏನಾರು ನೋಡಿದರೆ, ಈಗ ಅಲ್ದಿದ್ರು ಮುಂದೆ ನೋಡಿದ್ರಾದರೂ ಖುಷಿ ಆಯಿತು. ನಿಮ್ಮ ಮದುವೆ ಬಂದಿತ್ತು. ನಾನು ಅಷ್ಟು ಪರಿಚಯ ಇಲ್ಲ ಅವರಿಗೆ, ನಮ್ಮ ಮನೆಯವರೆಲ್ಲ ಅಷ್ಟೇ ಪರಿಚಯ. ಹಿಂಗೆ ಚೆನ್ನಾಗಿತ್ತು ಮದುವೆ ಮನೆ. ಇದೆಲ್ಲ ಹುಡುಗ ಹುಡುಗಿ ಆಗಲಿ, ಅಲ್ಲಿ ಡೆಕೋರೇಷನ್ ಆಗಲಿ ಎಲ್ಲ ಕೂಡ ಚೆನ್ನಾಗಿತ್ತು. ನಾವು ಇಲ್ಲೇ ಕೂತು ಒಂದು ಸ್ವಲ್ಪ ಹೊತ್ತೆಲ್ಲರೂ ಹಿಂಗೆ ಜೊತೆ ಕೂತು ಎಲ್ಲ ನೋಡಿದ್ದಾಯಿತು. ಆಮೇಲೆ ಸುಮಾರು ಜನ ಗೊತ್ತಿರೋರು ಬಂದಿದ್ರಲ್ವ, ಅವ್ರನ್ನ ಮಾತಾಡಿಸಿದ್ವಿ, ಇವ್ರನ್ನ ಮಾತಾಡಿಸಿದ್ವಿ. ಇದೆಲ್ಲ ಆಗಿ ನಮ್ಮ ಪಾಪು ಹೊರಗಡೆ ಡೆಕೋರೇಷನಿಗೆ ಅಂತ ಸೈಕಲ್ ನಿಲ್ಲಿಸಿದ್ರು. ನೋಡಿ ಅದ್ರ ಮಾತು ಕೂತ್ಬಿಟ್ಟಿದ್ದಾನೆ. ಹೆಂಗಿದೆ ನಮ್ಮ ಪಾಪು ಪೋಸ್, ಹೆಂಗಿದೆ ಹೇಳಿ. ಈ ಥರದ್ದೆಲ್ಲ ಇಟ್ಟಿರ್ತಾರಲ್ವ, ಚೆನ್ನಾಗಿ ನೋಡೋಕ್ಕೆ. ಇನ್ನು ಅಲ್ಲಿಂದ ಒಂದು ಸ್ವಲ್ಪ ದೂರನೇ, ಒಂದು 4 ಕಿಲೋಮೀಟ್ರ್ ಅಷ್ಟು ದೂರದಲ್ಲಿ ಈ ಒಂದು ದೇವಸ್ಥಾನ ಇತ್ತು. ಇದು ಬಳ್ಳಿಗಾವಿ ಕೇದಾರನಾಥೇಶ್ವರ ದೇವಸ್ಥಾನ ಅಂತ ಇತ್ತಲ್ಲಿ. ಒಳಗೆ ಫೋಟೋದಲ್ಲಿ ನೋಡಿದ್ ನೆನಪು. ಆ ದೇವಸ್ಥಾನಕ್ಕೆ ಹೋಗಿದ್ವಿ. ಚೆನ್ನಾಗಿತ್ತು. ಹಳೆಯ ದೇವಸ್ಥಾನ. ಇಲ್ಲಿ ಹಳೆ ಶಿಲೆಗಳೆಲ್ಲ ಇದ್ದಾವೆ. ಕೆಲವೊಂದಿಷ್ಟು ಮುಕ್ಕಾಗಿದ್ದಾವೆ, ಅಂದರೆ ಅರ್ಧಂಬರ್ಧ ಥರ ಹಾಳಾಗಿದ್ದಾವೆ. ಅದನ್ನ ವಸ್ತು ಸಂಗ್ರಹಾಲಯ ಥರ ಮಾಡಿ ಇಟ್ಟಿದ್ದಾರೆ. ಎಲ್ಲನೂ ನೋಡೋಕೆ ಚೆನ್ನಾಗಿತ್ತು. ತಣ್ಣಗೆ ಅನ್ನಿಸ್ತಾ ಇತ್ತು. ಈಗ ಇಷ್ಟು ತಣ್ಣಗಿದೆ, ಬೇಸಿಗೆಲೆಲ್ಲ ಚೆನ್ನಾಗಾಗ್ಬೋದು ಈ ದೇವಸ್ಥಾನದೊಳಗೆ ತಣ್ಣಗೆ ಬರೋಕ್ಕೆ. ಈಗ ಚಳಿಗಾಲದಲ್ಲಿ ಚಳಿನೇ. ಅಲ್ಲಿ ಬೇರೆ ಸ್ಪ್ರಿಂಕ್ಲರ್ ಬೇರೆ ಹಾಕಿದ್ರು, ಆ ಸುತ್ತ ಗ್ರೀನ್ ಐತಲ್ಲ ಅಲ್ಲೆಲ್ಲನ. ಚೆನ್ನಾಗಿತ್ತು. ಈ ದೇವಸ್ಥಾನಕ್ಕೆ ಹೋಗಿದ್ದ ದೇವಸ್ಥಾನದ ಶೈಲಿನೂ ಚೆನ್ನಾಗಿತ್ತು. ಇದು ನೋಡೋಕ್ಕೆ ಬಸವಣ್ಣ ನೋಡಿ ಎಷ್ಟು ಚೆನ್ನಾಗಿದೆ. ಇಲ್ಲಿ ಒಂದು ಮಗು ಊದಿನ ಕಡ್ಡಿ ಹಿಡ್ಕೊಂಡು ನಿಂತಿತ್ತು. ಅವ್ರ ತಾತ ಫೋಟೋ ತೆಗಿತಾ ಇದ್ರು. ಇಲ್ಲಿ ನಮ್ಮ ಪಾಪನವ್ರ ಜೊತೆ ಹೋಗಿದ್ದಾನೆ ನೋಡಿ. ಇಲ್ಲಿ ಅವ್ರದ್ದೊಂದು ಪೋಸ್ ಇಲ್ಲಿ ಚೆನ್ನಾಗಿತ್ತು. ಇಲ್ಲಿ ಇದೆ ಬಸವಣ್ಣನ ನೋಡಿದ್ದು. ಇದ್ರ ಎದುರುಗಡೆ ಆಪೋಸಿಟಲ್ಲಿ ಲಿಂಗು ಇದೆ, ಈಶ್ವರ ದೇವರು. ಅದು ಕೂಡ ಚೆನ್ನಾಗಿದೆ, ಅದನ್ನ ತೋರಿಸ್ತೀನಿ. ಇದ್ರ ಅಪೋಸಿಟ್ ಇದೆ ನೋಡಿ. ಇಲ್ಲಿ ಸ್ವಾಮಿಯರು ಕೂಡ ಇದ್ರು. ಅವ್ರ ಪೂಜೆ ಮುಗಿಸ್ಕೊಂಡು ಹೊರಟರು. ಇಲ್ಲಿ ಏನೋ ಜವಳದ ಕಾರ್ಯಕ್ರಮ ನಡೀತಂತೆ, ತಲೆ ಕೂದಲು ತಗ್ಸೋದು. ಯಾರ್ದೋ ಮಂದೇವ್ರು ಇರ್ಬೋದು, ಅವ್ರು ತಗ್ಸಿದ್ರು ಅನ್ಸುತ್ತೆ. ನೋಡಿ ಆ ಕಡೆ ಈ ಕಡೆ ಬಾಗ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ, ಡಿಸೈನ್ ಎಲ್ಲ. ದೇವರು ಕೂಡ ಅಷ್ಟೇ ಚೆನ್ನಾಗಿತ್ತು. ಇಲ್ಲಿ ನೋಡಿ ನಮ್ಮ ಪಾಪ 2 ಸರಿ ಆರತಿ ತಗೊಳ್ತಾ ಇದ್ದಾನೆ. ಹಳೇ ದೇವಸ್ಥಾನ ಸ್ನೇಹಿತರೆ, ನೋಡೋಕೆ ಎಷ್ಟು ಚೆನ್ನಾಗಿತ್ತು ಅಂತೀರ. ಒಳಗೆಲ್ಲ ಶೈಲಿ, ಈ ಕಡೆ ಒಂದು ದೇವರು, ಈ ಕಡೆ ಒಂದು ಲಿಂಗ, ಹಿಂಗೆಲ್ಲ ಇತ್ತು. ಆಮೇಲೆ ಹಂಗೆ ಒಂದು ಸಣ್ಣ ಪುಟ್ಟ ಫೋಟೋ ಸ್ಟೇಷನ್ ನಡೀತು. ಇಲ್ಲಿ ನೋಡಿ ನಮ್ಮ ಮನೆಯವರು ಖರ್ಚಿಪ್ಪಲ್ಲಿ ಹಗ್ಲು ಮಕ್ಕಂಡು ಡೈರೆಕ್ಟರ್ ಥರ ಕಾಣಿಸ್ತಾ ಇದ್ದಾರೆ. ಹಂಗೆ ಇದು ವಸ್ತು ಸಂಗ್ರಹಾಲಯ. ಇಲ್ಲಿ ಒಂದಿಷ್ಟು ಇವನ್ನ ಇಟ್ಟಿದ್ದಾರೆ, ಶಿಲೆಗಳು. ಅವೊಂದು ಸ್ವಲ್ಪ ಮುರಿದೋಗಿರೋದು, ಕೈ ಮುರಿದಿರೋದು, ಕಾಲು ಮುರಿದಿರೋದು, ಈ ಥರದವು ಇದ್ದಾವೆ. ಅಲ್ಲಿ ನೋಡಲಿಕ್ಕೆ ಇಟ್ಟಿದ್ದಾರೆ, ಚೆನ್ನಾಗಿದೆ. ಇಲ್ಲಿಂದ ಈ ದೇವಸ್ಥಾನದ್ದು ವ್ಯೂ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ.
ತುಂಬ ಜನ ಏನಿರಲಿಲ್ಲ, ಒಂದು ಸ್ವಲ್ಪ ಜನ ಅದೇನೋ ಕಾರ್ಯಕ್ರಮ ಆಗ್ತದೆ ಅದು ಬಿಟ್ಟರೆ ಇನ್ನೊಂದು ಸ್ವಲ್ಪ ಜನ ಬಂದಿದ್ರು. ಹೆಚ್ಚೋದು ಒಂದು 50 ಜನನೂ ಇರಲಿಲ್ಲ ಇಲ್ಲಿ. ಇನ್ನು ಅದಾದ್ಮೇಲೆ ಇಲ್ಲಿ ನೋಡಿ ಒಂದು ರೌಂಡ್ ಈ ಕಡೆಯಿಂದ ಆ ಕಡೆ ಬರೋಣ ಅಂತ ಹೇಳಿ ಹೊರಟ್ವಿ. ನಮ್ಮ ಪಾಪು ನೋಡಿ ನಮ್ಮನ್ನು ಬಿಟ್ಟೆ ಓಡ್ ಹೋಗ್ತಾ ಇದ್ದಾನೆ. ಹಿಂಗೆ ನೋಡ್ತಾ ಇದ್ರ ಬಗ್ಗೆ ಮಾತಾಡುತ್ತಾ ದೇವಸ್ಥಾನದ ಬಗ್ಗೆ ಹೊರಟ್ವಿ. ಹೀಗೆ ಈ ದೇವಸ್ಥಾನದ ಹತ್ರ ಇದನ್ನೆಲ್ಲ ನೋಡ್ಕೊಂಡು ನಾವಿನ್ನು ನೆಕ್ಸ್ಟು ನಾವು ಹೋಗೋ ರೋಡಲ್ಲೇ ವಾಪಸ್ ನಾವು ಶಿವಮೊಗ್ಗ ಹೊರಟ್ವಿ. ಹೋಗೋ ರೋಡಲ್ಲೇ ಉಡುತಡಿ, ಅದು ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಅಲ್ವಾ, ಅಲ್ಲಿನೂ ಸ್ವಲ್ಪ ನೋಡೋ ಥರ ಎಲ್ಲ ಇದೆ. ಹಂಗಾಗಿ ಅಲ್ಲಿ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಹೊರಟ್ವಿ. ನಾವಿನ್ನೇನು ಇದಕ್ಕಾಗಿ ಈ ಕಡೆ ಎಲ್ಲ ಬರಲ್ಲ, ಬಂದಿದ್ವಲ್ಲ ಹೋಗೋ ದಾರಿಲೇ ಇದೆ ಅಂತ ಹೇಳಿ ಇದನ್ನೆಲ್ಲ ನೋಡೋಕೆ ಬಂದಿದ್ದು. ನಮ್ಮ ಪಾಪು ನೋಡ್ರಿ ಕಿತಾಪತಿ, ಎಲ್ಲೋದ್ರು ಓಡೋಗೋದು ಬರೋದು, ಒಂದು ಕಡ್ಡಿ ಹುಡ್ಕೊಂಡ್ಬಿಡ್ತಾನೆ ಎಲ್ಲೋದ್ರು, ಈ ಥರ ಕಡ್ಡಿ ಹಿಡ್ಕೊಂಡು ಆಡೋದು ಹಿಂಗೆಲ್ಲ ಮಾಡ್ತಾ ಇದ್ದ. ಇದು ಆ ದೇವಸ್ಥಾನ ಪಕ್ಕ ಈ ಕಡೆ ಸಣ್ಣದೊಂದಿತ್ತು, ಅಲ್ಲಿನೂ ಹೋಗಿ ನಮಸ್ಕಾರ ಮಾಡ್ಕೊಂಡು ಬಂದ್ವಿ. ಚೆನ್ನಾಗಿತ್ತು, ಹೋಗಿದ್ದು ಒಂಥರ ಫಂಕ್ಷನ್ ಆಯ್ತು, ಫ್ಯಾಮಿಲಿ ಟ್ರಿಪ್ ಥರನೂ ಆಯಿತು. ಇನ್ನು ಎಲ್ಲರೂ ಜೊತೆಗೆ ಸೇರಿ ಹೋಗ್ಬೇಕು ಈ ಥರ ನಮ್ಮ ಮನೆಗೆಲ್ಲನ ಚೆನ್ನಾಗಿರುತ್ತೆ ನೋಡಿ. ಇಲ್ಲೂ ಕೂಡ ಈ ಥರ. ಇನ್ನು ಅಲ್ಲಿಂದ ಅಕ್ಕ ಮಹಾದೇವಿ ಅವ್ರದ್ದು ಇದಕ್ಕೆ ಬಂದ್ವಿ. ಈ ಸ್ಟ್ಯಾಚು ಮಾಡಿದ್ದಾರೆ ದೊಡ್ಡದು, ಇಷ್ಟು ಚೆನ್ನಾಗಿತ್ತು. ಅದು ಫ್ರಂಟಿಂದ ನೋಡಬೇಕು. ಅಲ್ಲಿನೂ ಕೆಲಸ ನಡೀತಾ ಇದೆ, ಓಪನ್ ಮಾಡಿಲ್ಲ ಅಲ್ಲಿನೂ ಜನ ಎಲ್ಲ ಅಷ್ಟು ಬರೋಕ್ಕೆ. ಇನ್ನು ತುಂಬಾನೇ ಕೆಲಸ ಆಗಾಕಿದೆ ಸ್ನೇಹಿತರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ರೆಡಿ ಮಾಡಿದ್ದಾರೆ, ಈ ಥರ ಕಲ್ಲೆಲ್ಲ ತಂದಿಟ್ಟಿದ್ದಾರೆ, ಹಾಕಬೇಕು. ಇನ್ನು ಹಿಂಗೇನೆ ಇನ್ನೂ ಇಲ್ಲಿ ತುಂಬ ಕೆಲಸ ಆಗೋದಿದೆ. ಅದೆಲ್ಲ ಆದಮೇಲೆ ಹೋಗಿ ನೋಡಲಿಕ್ಕೆ ಚೆನ್ನಾಗಿದೆ. ತುಂಬ ಕೆಲಸ ಆಗೋದಿದೆ. ಅದಷ್ಟು ಬೇಗ ಆದರೆ ನೋಡೋಕ್ಕೊಂದು ಒಳ್ಳೆ ಪ್ಲೇಸ್ ಆಗುತ್ತೆ. ಶಿಕಾರಿಪುರದಿಂದ ಹತ್ತಿರ ಅದು ಸವಳಂಗದಿಂದ ಹತ್ತಿರ, ಅದು ಶಿಕಾರಿಪುರದಿಂದನೂ ಹತ್ತಿರ. ನೋಡೋಕ್ಕೊಂದು ಒಳ್ಳೆ ಪ್ಲೇಸು. ಇಲ್ಲಿ ಇದೇನು ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಸ್ವಲ್ಪ ನೆರಳಾಗಿದೆ, ಅಷ್ಟು ನೀಟಾಗಿ ಕಾಣ್ತಾ ಇದೆ. ಇಲ್ಲಿ ನೀರು ಬರೋ ಥರ ಎಲ್ಲ ಮಾಡಿದ್ದಾರೆ. ಇಲ್ಲಿ ಕೆಳ ಮೊಸಳೆ ಸ್ಟ್ಯಾಚು, ಅಲ್ಲೊಂದು ಲಿಂಗು ಥರ ಹಿಂಗೆಲ್ಲ ಮಾಡಿ, ಬಟ್ ಅದೆಲ್ಲ ಹಾಳು ಬಿದ್ದಿದೆಪ್ಪ, ಅದೇನು ಕ್ಲೀನ್ ಮಾಡಿಲ್ಲ. ಮೋಸ್ಟ್ಲಿ ಕೆಲಸ ನಡೀತಾ ಇದೆಯಲ್ಲ, ಅದೆಲ್ಲ ಆದ್ಮೇಲೆ ರೆಡಿ ಮಾಡ್ತಾರೇನು, ಅದೇ ಥರ ಎಲ್ಲ ಬಂದು ಚೆನ್ನಾಗಿರ್ತದೆ ನೋಡೋಕ್ಕೆ. ಒಂಥರ ಏನು ಅಷ್ಟು ಕ್ಲೀನ್ ಇಲ್ದಕ್ಕೆ ಒಂಥರ ಹಾಳು ಬಿದ್ದ ದೇವಸ್ಥಾನಕ್ಕೆ ಹೋಗಿದ ಥರ ಫೀಲ್ ಆಯ್ತು ನನಗೆ. ಪರವಾಗಿಲ್ಲ, ಆದಷ್ಟು ಬೇಗ ರೆಡಿ ಮಾಡ್ತಾರೆ ಅಂತ ಕಳ್ತೀನಿ. ಆ ಕಡೆ ಎಲ್ಲ ಮಾಡ್ತಾ ಇದಾರಲ್ವ, ಅದಾದ್ಮೇಲೆಲ್ಲ ಕ್ಲೀನ್ ಮಾಡ್ಬೋದು. ಹಿಂಗೆ ಎಲ್ಲರೂ ಮಾತಾಡ್ತಾ ಇಲ್ಲಿರೋ ಹೂವು ಗಿಡ ಮರ ಅದೆಲ್ಲ ನೋಡ್ಕೊಂತ ಹೋದ್ವಿ ಸ್ನೇಹಿತರೆ. ಇನ್ನು ಅಲ್ಲಿಂದ ಮುಂದೆ ಬಂದ್ವಿ. ಇಲ್ಲಿ ಅಕ್ಕ ಮಹಾದೇವಿ ಅವ್ರದ್ದು ಸಭಾಭವನ ಅಂತ ಇದೆ, ಅದ್ರೊಳಗೆ ಅವ್ರದ್ದು ಸ್ಟ್ಯಾಚು ಎಲ್ಲ ಇದೆ, ಅದು ಪೂಜೆ ಎಲ್ಲ ಮಾಡಿದ್ರು. ಇನ್ನು ಎದುರಿಗೆ ಇಲ್ಲಿರೋದು ನಾಗಲಿಂಗ ಪುಷ್ಪದ್ದು ಮರಗಳು, ಅದ್ರದ್ದು ಹೂವು ನೋಡೋಣ. ಅದ್ರೊಳಗೆ ಲಿಂಗದ ಥರ ಎಲ್ಲ ಇದ್ದು ಹಿಂಗೆ ಹಾವು ಎಳೆ ತೆಗ್ದಿರೋ ಥರ ಇರುತ್ತಲ್ವ ನಾಗಲಿಂಗ ಪುಷ್ಪ, ಅದನ್ನು ನೋಡೋಣ ಅಂತೇಳಿ ಮಾತಾಡ್ತಾ ಇದ್ವಿ. ಇನ್ನು ನೋಡಿ, ಇದ್ರೊಳಗೆ ಈ ಥರ ಇದೆ, ಈ ಥರ ಬಾಗಿಲು ಓಪನ್ ಇದರಲ್ಲೇ ತೋರಿಸಿದ್ದು ಕಿಂಡಿಲೆ. ಅದಾದ್ಮೇಲೆ ಇಲ್ಲಿ ಕೂತ್ವಿ. ನಮ್ಮ ಮನೆಯವರೊಂದು ಆ ಹೂವನ್ನ ಒಂದು ತಗೊಂಬಂದು ಕೊಟ್ಟರು. ಇಲ್ಲಿ ನೋಡಿ, ನಿಮಗೂ ಕೂಡ ತೋರಿಸ್ತಾ ಇದ್ದೀನಿ ನಾಗಲಿಂಗ ಪುಷ್ಪ. ಹಾವು ಎಡೆ ತೆಗೆದು ಲಿಂಗಕ್ಕೆ ಹಿಂಗೆ ಇರೋ ಥರದ್ದು ನೋಡಿ, ಕೆಳಗೆ ಲಿಂಗು ಎಷ್ಟು ಚೆನ್ನಾಗಿದೆ ಅಲ್ವಾ. ಈ ಹೂ ನೋಡೋಕ್ಕೇನೆ ಎಷ್ಟು ಚೆನ್ನಾಗಿತ್ತು. ಆಮೇಲೆ ಹೂ ಸ್ವಲ್ಪ ಘಮನೂ ಬರ್ತಾ ಇತ್ತು, ಚೆನ್ನಾಗಿತ್ತು ಈ ಹೂವಿನ ಘಮ. ಹಿಂಗೆ ಎಲ್ಲರೂ ಕೂತು ಮಾತಾಡಿ ಅಲ್ಲೇನೆ ಇದ್ರ ಹತ್ರನೂ ಈ ಥರ ಒಂದು ಪಾರ್ಕ್ ಥರನೂ ಇದೆ. ಇದು ಎಂತ ಜಾರು ಬಂಡಿ ಆಡೋದು, ಹಾಗೆ ಈ ಕಡೆ ಇದ್ರ ಥರ ಕೂತು ಮೇಲೆ ಕೆಳಗೆ ಹೋಗೋದು, ಹಿಂಗೆಲ್ಲ ಒಂದೆರಡು ಮಕ್ಕಳದ್ದು ಆಟಿಕೆದೈತೆ. ಇನ್ನೇನು ನನ್ನ ಮಗ ಅದನ್ನು ನೋಡಿದ್ರೆ ಬಿಡ್ತಾನ, ಒಂಚೂರು ಆಡಬೇಕು ಅಂದ. ಇವರೆಲ್ಲ ಕಾರ್ ಹತ್ರ ಹೋಗಿ ಮುಟ್ಟೋದ್ರೊಳಗೆ ಇವ್ನು ಆಡ್ಸ್ಕೊಂಡು ಹೋಗ್ಬಿಡೋದು ಎಲ್ಲದ್ರಾಗೂ ಒಂದೊಂದ್ಸರಿ ಅಂತ ಹೇಳಿ ಕರ್ಕೊಂಬಂದ್ವಿ. ನೋಡಿ ಅವನು ಎಷ್ಟು ಎಂಜಾಯ್ ಮಾಡಿ ಆಡ್ತಾ ಇದ್ದಾನೆ ಅಂತ. ಕೊಪ್ಪದಲ್ಲಿ ಈ ಥರದ್ದು ಇಲ್ಲ ಎಲ್ಲೂ ಪಾರ್ಕ್, ಆ ಥರ ಎಲ್ಲ ಪಾರ್ಕಲ್ಲೆಲ್ಲನ ಇದ್ರೆ ವಾರಕ್ಕೊಂದ್ಸರಿನಾದ್ರೂ ಕರ್ಕೊಂಡೋಗಿ ಕರ್ಕೊಂಬರ್ಬೋದು. ಏನ್ ಮಾಡೋದಲ್ಲಿ ಈ ಥರದ್ದೆಲ್ಲ ಇಲ್ಲ. ಖುಷಿ ಆಯ್ತು ಒಂದ್ಸರಿ. ಎಲ್ಲದ್ರಲ್ಲೂ ಒಂದೊಂದ್ಸರಿ ಕೂತ ಒಂದೇ ಒಂದು ಬಿಟ್ಟಿದ್ದು ಹಿಂಗಾದ್ರೆ ರೌಂಡ್ ಥರ ಇತ್ತು, ಅದು ಹೇಗೆ ಆಡೋದಂತ ನಮಗೂ ಗೊತ್ತಿಲ್ಲ. ಹಂಗಾಗಿ ಅದನ್ನಲ್ಲಿ ಕರ್ಕೊಂಡು ಹೋಗ್ಲಿಲ್ಲ. ಈ ಬಿಸಿಲಿಗೆ ಅದೊಂದು ಸ್ವಲ್ಪ ಬಿಸಿನೇ ಆಗಿತ್ತು, ಕಬ್ಬಣ ಸುಡ್ತಾ ಇತ್ತು, ಆ ಜಾರು ಬಂಡಿನ ಸುಡ್ತಾ ಇತ್ತು. ಆದ್ರೆ ಆಡ್ದ ಪ್ಯಾಂಟ್ ಇರೋದ್ರಿಂದನ. ಅದಾದ ನಂತರ ನೋಡಿ, ಇದ್ರಲ್ಲಿ ಅಪ್ಪ ಮಗಂದು ಇಬ್ರದ್ದು ನೋಡಿ ಬಿಟ್ರೆ ಸಂಜೆವರೆಗೂ ಆಡಂಗಿದ್ರು ಇವರು. ಆದ್ರೆ ಅವರೆಲ್ಲ ಇದ್ರ ಹತ್ರ ಹೋಗಿ ಕಾಯ್ತಿದ್ದಾರೆ ಅಂತೇಳಿ ಒಂದೊಂದು ಚೂಚೂರು ಆಟ ಆಡಿ ಬಂದ್ರು. ಇನ್ನು ಇಲ್ಲಿಂದ ನಾವು
ಹೊರಟು ಸ್ನೇಹಿತರೆ ಶಿವಮೊಗ್ಗ ಕಡೆ. ಇಲ್ಲಿಂದ ಹೋಗಿ ಶಿವಮೊಗ್ಗದಲ್ಲಿ ಒಂದು ಎಕ್ಸಿಬಿಷನ್ ಇದೆ, ಏನೋ ಒಂದು ಏಲಿಯನ್ಸ್ ಥರದ್ದು ಮೂವಿ ಇದೆ, ಅದೋ ಒಂದು ಥೀಮ್ ಹಾಕಿದ್ದಾರೆ, ನೋಡೋಣ ಚೆನ್ನಾಗಿದೆ ಅಂತೇಳಿ ಹೊರಟ್ವಿ. ಇನ್ನು ನಿಮಗೆ ಡೈರೆಕ್ಟ್ ಅಲ್ಲೇ ಸಿಗ್ತಿದ್ದೀನಿ ನೋಡಿ, ಈ ಥರ ವಾಟರ್ ಫಾಲ್ಸ್ ಥರ ಎಲ್ಲ ಮಾಡಿದ್ದಾರೆ. ಇಲ್ಲಿಗೆ ನಾನು ನಮ್ಮ ಮನೆಯವರು, ಪಾಪು ಮತ್ತು ನಮ್ಮ ಅಕ್ಕ ಮಾವ ಇಷ್ಟೇ ಜನ ಬಂದಿರೋದು. ನಮ್ಮ ಅತ್ತೆ ಮಾವ ಅವ್ರು ಯಾರು ಬಂದಿಲ್ಲ. ನಮ್ಮ ಅಕ್ಕ ಬಾವ ನಾನು ಪಾಪು ನಮ್ಮ ಮನೆಯವರು ಇಷ್ಟು ಜನ ಬಂದಿದ್ದೀವಿ. ಪರವಾಗಿಲ್ಲ, ಅಷ್ಟು ಸೂಪರ್ ನೋಡಬೇಕು ಅನ್ನೋ ಅಷ್ಟರ ನಮಗೆ ಅನಿಸ್ಲಿಲ್ಲ ಸ್ನೇಹಿತರೆ. ಮೋಸ್ಟ್ಲಿ ಜನ ಭಾಳ ಇದ್ದಿದ್ರಿಂದನೋ ಏನೋ ಗೊತ್ತಿಲ್ಲ. ನೋಡಿ ಇಲ್ಲಿ ಹಾವೆಲ್ಲ ನೋಡಿ, ಹಾವನ್ನೆಲ್ಲ ಮೈ ಮೇಲೆ ಬಿಟ್ಕೊಂಡು ಈ ಥರ ಎಲ್ಲ ಇತ್ತು ನೋಡೋಕ್ಕೆ. ನನಗೇನು ಅಷ್ಟು ಕಂಫರ್ಟಬಲ್ ಅನಿಸ್ಲೇ ಇಲ್ಲ, ತುಂಬಾ ಜನ, ತಿಕ್ಕಾಟ, ಕಿರಿಕಿರಿ ಆಗ್ತಾ ಇತ್ತು. ಆದರೂ ನೋಡ್ಕೊಂಡು ಹೋದ್ವಿ. ಇದೆಲ್ಲ ಲೈಟಿಂಗ್ಸ್ ಮಾಡಿದಾರಲ್ವಾ, ಚೆನ್ನಾಗಿ ಕಾಣಿಸ್ತಾ ಇತ್ತು. ಮಕ್ಕಳಿಗೆ ಪರವಾಗಿಲ್ಲ, ಇಷ್ಟ ಆಕತ್ತೆ. ನಮಗೇನು ಅಷ್ಟೊಂದು ಇಷ್ಟ ಆಗಲಿಲ್ಲ. ಇದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಬೆಳಗ್ಗೆನೇ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡೇ ಬಂದಿದ್ದು, ಇದನ್ನ ನೋಡೋಕೆ ಹೋಗೋಣ ಅಂತೇಳಿ ಮುಂಚೆನೆ. ಹಾಗಾಗಿ ಮದುವೆ ಎಲ್ಲ ಮುಗಿಸ್ಕೊಂಬಂದು ಇದನ್ನ ನೋಡೋಕೆ ಬಂದಿದ್ದೀವಿ. ನೋಡಿ, ನಾವು ಒಂದು ಸರಿ ಹೋದ್ರೆ ಏನಕ್ಕಾರು ಆ ಥರ 1-2-3 ಕೆಲಸ ಒಂದೇ ಸರಿನೇ ಆಗೋ ಥರನೇ ಹೋಗೋದು. ನಾವು ಎಷ್ಟೊಂದು ವಿಡಿಯೋ ನೋಡಿದ್ದೀರಾ, ಅದರಲ್ಲೆಲ್ಲ ಹಿಂಗೇನೇ ಇರುತ್ತೆ. ಹಿಂಗೆ ಪರವಾಗಿಲ್ಲ. ಇದೇನು ಈಗ ಇಷ್ಟು ಹೋಗ್ತಾ ಇದೀವಲ್ಲ, ಈ ಏಲಿಯನ್ಸ್ ಥರ ಕಲರ್ದು ಇದಷ್ಟು ಅಷ್ಟೇ ಚೆನ್ನಾಗಿದ್ದಿದ್ದು, ಇನ್ನೇನು ಚೆನ್ನಾಗಿರ್ಲಿಲ್ಲ. ಆ ಕಡೆ ಶಾಪಿಂಗ್ ಅಂತ 1-2 ಅಂಗಡಿ ಹಾಕಿದ್ರು, ಅದು ಚೆನ್ನಾಗಿರ್ಲಿಲ್ಲ. ಆಟಗಳದ್ದು ಹಾಕಿದ್ರು, ಯಪ್ಪ ಜನ, ಇದು ಆಮೇಲೆ ತಿನ್ನೋದು ಯಾವುದೂ ಚೆನ್ನಾಗಿರ್ಲಿಲ್ಲ. ನಾವು ಹಿಂಗೆ ಹೋಗಿ ಎಕ್ಸಿಟ್ ಎಲ್ಲಿದೆ ಅಂತ ಹುಡ್ಕೊಂಡು ಹಾಗೆ ವಾಪಸ್ ಬಂದುಬಿಟ್ವಿ. ಈಗ ಹೋಗ್ತಿದೀವಲ್ವ, ಹಿಂಗೆ ವಾಪಸ್ ಬರೋಕೆ ಒಂಥರ. ಹಾಗಾಗಿ ಅದರಿಂದ ಜೊತೆ ಮುಂದಕ್ಕೆ ಹೋಗಿ ಎಕ್ಸಿಟ್ ಹುಡ್ಕೊಂಡು ಬಂದಿದ್ದತ್ತು, ಎಲ್ಲೂ ನಿಲ್ಲೇ ಇಲ್ಲ ನಾವು. ಹಾಗೆ ಇನ್ನೇನು ಕೊಪ್ಪದಲ್ಲೂ ನೋಡಿದ್ವಲ್ಲ, ಇದ್ರ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರ, ಜಾಯಿಂಟ್ ವೀಲ್ ಎಲ್ಲ ಇತ್ತಲ್ಲ, ಅದೇ ಥರದ್ದು ಅಲ್ಲಿ ಇದ್ದಿದ್ದು. ಹಾಗಾಗಿ ಇದೆಲ್ಲ ಈ ಫೋನ್ನಾಗೆ ನೋಡೋಕ್ಕಿಂತ ಎದುರಿಗೆ ನೋಡೋಕೆ ಇನ್ನೊಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿ ಅನಿಸ್ತಾ ಇತ್ತು. ಫೋನಲ್ಲಿ ಆ ಲೈಟಿಂಗ್ಸ್ದೇ ಅದಕ್ಕೆ ರಿಫ್ಲೆಕ್ಸ್ ಹೊಡೆದಂಗೆ ಆಗ್ತಾ ಇದೆ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ನಾವು ಶಿವಮೊಗ್ಗ ಹೋಗಿ ಅದನ್ನೆಲ್ಲ ಎಕ್ಸಿಬಿಷನ್ ನೋಡ್ಕೊಂಡು ಅಲ್ಲಿಂದ ಎಕ್ಸಿಟ್ ಆದರೆ ಸಾಕು ನಂಗಾಗಿತ್ತು ಅಂತ ಹೇಳಿದ್ನಲ್ವ. ಅಲ್ಲಿಂದ ಮುಂದಕ್ಕೆ ನಾವು ವಿಡಿಯೋ ಮಾಡಲಿಲ್ಲ. ಅಲ್ಲಿಂದ ನಮ್ಮ ನಾದಿನಿಯವರು ಸಿಕ್ಕರು, ಅವರು ನಾವು ಜೊತೆಗೆ ಒಂದು ಸ್ವಲ್ಪ ವಿಶಾಲ್ ಮಟ್ಟಿ ಹೋಗಿ ಅಲ್ಲಿ ಪಾಪಗೆ 1-2 ಬಟ್ಟೆ ಎಲ್ಲ ತಗೊಬಂದೆ. ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ, ಯಾವ ಬಟ್ಟೆ ತಂದೆ ಏನು ಅಂತ. ಅದಾದ ನಂತರ ನಾವು ಈ ಊರಿಗೆ ಹೋಗಿ ಬಂದ್ವಲ್ಲ, ಆ ಗ್ಯಾಪಲ್ಲಿ ನಮ್ಮ ಮನೆಗೆ ಮಂಗಗಳೆಲ್ಲ ನುಗ್ಗಿ ಏನೆಲ್ಲ ರಾಮಾಯಣ ಮಾಡಿದ್ದಾವೆ, ಅದನ್ನ ಹೇಗೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತತೆ. ಇವತ್ತು ಎಂಜಾಯ್ ಮಾಡಿದ ವಿಡಿಯೋ ನೋಡ್ತೀರಾ, ನಾಳೆ ಇಲ್ಲೇನೆಲ್ಲ ರಾಮಾಯಣ ಆಗಿತ್ತು ಅದನ್ನ ವಿಡಿಯೋ ನೋಡ್ತೀರಾ. ಇವತ್ತಿನ ಈ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಹೋಗಿ ಬರ್ತೀನಿ, ಸಿಗೋಣ ಮುಂದಿನ ವಿಡಿಯೋದೊಂದಿಗೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.